ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಜಿತಾ ರುಚಿ ಮನೆ. ಈವ್ನಿಂಗ್ ಕಾಫಿ ಇಲ್ಲ ಟೀ ಜೊತೆ ತಿನ್ನೋಕೆ 15 ರಿಂದ 20 ನಿಮಿಷದೊಳಗಡೆ ಪ್ರಿಪೇರ್ ಮಾಡುವಂತಹ ಸೂಪರ್ ಕ್ರಿಸ್ಪಿ ಅಂಡ್ ಟೇಸ್ಟಿ ಸ್ನಾಕ್ಸ್ ಬೇಕಾ? ಹಾಗಾದ್ರೆ ಇವತ್ತು ನಾವು ಫಟಾಫಟ್ ಆಗಿ ಬ್ರೆಡ್ ರೋಲ್ಸ್ ಹೇಗ್ ಮಾಡೋದು ಅಂತ ನೋಡ ಬನ್ನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದಲ್ಲೇ ಕೊನೆವರೆಗೂ ನೋಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಇದು ಹೊರಗಡೆ ತುಂಬಾ ಕ್ರಿಸ್ಪಿ ಆಗಿ ಒಳಗಡೆ ಸಾಫ್ಟ್ ಆಗಿರುತ್ತೆ. ಒಂದ್ ತಿಂದ್ರೆ ಪ್ಲೇಟ್ ಅಂತೂ ನಿಜ ಖಾಲಿ ಮಾಡ್ತೀರಾ. ಇದು ಮಕ್ಕಳು ಸ್ನಾಕ್ಸ್ಗೆ, ಈವ್ನಿಂಗ್ ಸ್ನಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ನೀವು ಮಾಡಿ ನೋಡಿ, ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಬನ್ನಿ. ಮೊದಲು ನಾನು ಇಲ್ಲಿ 6 ರಿಂದ 8 ಬ್ರೆಡ್ ತಗೊಂಡು ಮಿಕ್ಸಿಗೆ ಹಾಕೊಂಡಿದ್ದೀನಿ. ಇಲ್ಲಿ ಬೇಯಿಸಿ ಸ್ಮ್ಯಾಶ್ ಮಾಡಿರೋ ಪೊಟ್ಯಾಟೊ 4 ರಿಂದ 5 ಹಾಕೋತಾ ಇದ್ದೀನಿ. 1 ಕಪ್ಪು ತುರಿದಿರೋ ಕ್ಯಾರೆಟು, 1 ಕಪ್ಪು ಈರುಳ್ಳಿ, ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, 4 ರಿಂದ 5 ಹಸಿಮೆಣಸಿನ್ಕಾಯಿ. ಇದು ಮಧ್ಯ ಮಧ್ಯ ಸಿಕ್ಕರೆ ತುಂಬಾ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಚಿಲ್ಲಿ ಫ್ಲೇಕ್ಸ್ ಹಾಕೋತಾ ಇದ್ದೀನಿ. ನಿಮ್ಮ ಮನೇಲಿ ಇರಲಿಲ್ಲ ಅಂದ್ರೆ ಚಿಲ್ಲಿ ಪೌಡರ್ ಹಾಕೋಬಹುದು. 1 ಸ್ಪೂನು ಜೀರಾ ಪೌಡರು, ಸ್ವಲ್ಪ ಪೆಪ್ಪರು, ಜಾಸ್ತಿ ಹಾಕೊಂಬಿಡಿ, ಗಂಟ್ಲು ಉರಿ ಬರುತ್ತೆ. ಸ್ವಲ್ಪ 1 ಸ್ಪೂನ್ ಧನಿಯಾ ಪೌಡರು, ಸ್ವಲ್ಪ ಗರಂ ಮಸಾಲ, ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮ್ಗೆ ಬೇಕಂದ್ರೆ ಕ್ಯಾಪ್ಸಿಕಮ್ ಹಾಕೋಬಹುದು, ಬೇರೆ ತರಕಾರಿನೂ ಹಾಕೋಬಹುದು. ಚಿಕ್ಕದಾಗಿ ಗ್ರೇಟ್ ಮಾಡ್ಕೊಂಡು ಇಲ್ಲಾಂದ್ರೆ ಕಟ್ ಮಾಡಿ ಹಾಕೊಳ್ಳಿ. ವೆಜಿಟೇಬಲ್ಸ್ ಹಾಕೋದ್ರಿಂದ ಹೆಲ್ತಿ ಕೂಡ. ನೋಡಿ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಓವಲ್ ಶೇಪು ಬಾಲ್ಸ್ ಮಾಡ್ಕೋಬೇಕು. ನೀವು ರೌಂಡ್ ಆಗಿ ಬೇಕಾದ್ರೂ ಮಾಡ್ಕೋಬಹುದು. ಈ ತರ ಎಲ್ಲಾನು ಮಾಡಿಟ್ಕೊಳ್ಳಿ. ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ಸಾಸ್ ಜೊತೆ ಸರ್ವ್ ಮಾಡ್ಬೋದು, ಇಲ್ಲಾಂದ್ರೆ ಗ್ರೀನ್ ಚಟ್ನಿ ಜೊತೆ ಸರ್ವ್ ಮಾಡ್ಬೋದು. ಮನೇಲಿ ಯಾರು ಬ್ರೆಡ್ ತಿನ್ನಲ್ಲ ಅಂದ್ರೆ ಈ ತರ ಮಾಡ್ಕೊಡಿ. ಬ್ರೆಡ್ ಇಂದ ಮಾಡಿರೋದು ಅಂತ ಗೊತ್ತಾಗದೇ ಇಲ್ಲ. ನೋಡಿ, ಈ ತರ ಎಲ್ಲ ಮಾಡಿಟ್ಕೊಳ್ಳಿ. ಈ ತರ ಕಾರ್ನ್ಫ್ಲೋರ್ ಸರಿ ಇಲ್ಲಿಂದ 2 ರಿಂದ 3 ಸ್ಪೂನು ಕಾರ್ನ್ಫ್ಲೋರ್ ಹಾಕೊಂಡು ನೀರ್ ಹಾಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದೀನಿ. ನೋಡಿ, ಈಗ ಮಾಡಿಟ್ಕೊಂಡಿರೋ ಓವಲ್ ಶೇಪ್ ಇದನ್ನ ಕಾರ್ನ್ಫ್ಲೋರ್ ಅಲ್ಲಿ ಡಿಪ್ ಮಾಡಿ ಕಾರ್ನ್ಫ್ಲೇಕ್ಸ್ ಬ್ರೆಡ್ ಕ್ರಮ್ಸ್ ಮೇಲೆ ರೋಲ್ ಮಾಡ್ಕೋಬೇಕು. ನೀವು ಕಾರ್ನ್ಫ್ಲೇಕ್ಸ್ ತಗೊಂಡ್ ಮಾಡ್ಕೋಬಹುದು ಬ್ರೆಡ್ ಕ್ರಮ್ಸ್ ಬದಲು. ಈ ತರ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ಒಂದು ಬಾಂಡ್ಲಿಲಿ ಎಣ್ಣೆ ತಗೋಬೇಕು. ಕಾದಾದ್ಮೇಲೆ ಮಾಡಿಟ್ಕೊಂಡಿರೋ ಬ್ರೆಡ್ ರೋಲ್ಸ್ನ ಆದಷ್ಟು ಸಣ್ಣ ಉರಿಲೇ ಬೇಯಿಸ್ಕೊಡಿ. ಬಿಕಾಸ್ ಉರಿ ಎತ್ಬಿಟ್ರೆ ಈಚೆಗಡೆ ಕ್ರಿಸ್ಪಿ ಆಗುತ್ತೆ, ಬಟ್ ಒಳಗಡೆ ಚೆನ್ನಾಗಿದಾಗಲ್ಲ, ಬೇಗ ಕಪ್ಪಾಗ್ಬಿಡುತ್ತೆ. ಬಿಕಾಸ್ ಬ್ರೆಡ್ ಕ್ರಮ್ಸ್ ಅಲ್ಲಿ ನಾವು ರೋಲ್ ಮಾಡಿರೋದ್ರಿಂದ ಆದಷ್ಟು ಸಣ್ಣ ಉರಿಲೇ ಫ್ರೈ ಮಾಡ್ಕೋಬೇಕು. ಈವ್ನಿಂಗ್ ಸ್ನ್ಯಾಕ್ಸ್ಗೂ ತುಂಬಾ ಚೆನ್ನಾಗಿರುತ್ತೆ. ಬರ್ಡೇ ಪಾರ್ಟಿಗೆಲ್ಲ ನೀವು ಮಾಡ್ಕೋಬಹುದು. ನೋಡಿ, ಈ ತರ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಎಷ್ಟು ಬೇಗ ಬ್ರೆಡ್ ರೋಲ್ಸ್ ಮಾಡ್ಬೋದು ಅಂತ. ನೀವು ಮನೇಲಿ ಟ್ರೈ ಮಾಡಿ ಹೇಗ್ ಬಂದಿದೆ ಅಂತ ಹೇಳಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.